ಹಾಯ್ ಫ್ರೆಂಡ್ಸ್, ನಮಸ್ತೆ. ಬನ್ನಿ, ಇವತ್ತು ಶ್ರಾವಣ ಶನಿವಾರ ಮೊದಲನೇದು. ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ. ಇನ್ನೂ ನಮ್ಮ ಚಾನಲ್ ಯಾರು ನೋಡ್ದಲೇ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಬಾಕ್ಸ್ಗಳಿದ್ದ ಎಲ್ಲ ತೊಳಿತಾ ಇದ್ದೆ. ಇವತ್ತೇನಪ್ಪ ಅಂದರೆ ವಿಶೇಷ, ಆಂಜನೇಯ ಬೆಟ್ಟದಲ್ಲಿ ನಮ್ಮ ಚುಂಚನಗಿರಿ ಸ್ವಾಮೀಜಿಯವರು ಅಲ್ಲಿ ಧ್ವಜಾರೋಹಣ ಆರಿಸೋಕ್ಕೆ ಸ್ವಾತಂತ್ರ್ಯ ದಿನಾಚರಣೆದು ಅಲ್ಲಿಗೆ ಹೋಗಿದ್ದರು. ಬೆಟ್ಟ ಹತ್ತಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಅದಕ್ಕೆ ಸ್ಕೂಲಿಂದ BGS ಮಾಡೆಲ್ ಪಬ್ಲಿಕ್ ಸ್ಕೂಲಿಂದ ಮಕ್ಕಳುಗಳ್ನು ಕರ್ಕೊಂಡು ಹೋಗಿದ್ರು ಸ್ವಲ್ಪ ಹಾಡು ಹೇಳೋಕ್ಕೆಲ್ಲ. ಅಲ್ಲಿಗೆ ನಮ್ಮ ಮಗಳು ಕೂಡ ಸೆಲೆಕ್ಟ್ ಆಗಿದ್ಲು, ಅಲ್ಲಿಗೆ ಹೋದ್ಲು. ಅದಕ್ಕೆ ಅವಳನ್ನ ಬೆಳಗ್ಗೆನೇ ಅವರಪ್ಪ 5 ಗಂಟೆಗೆ ಕರ್ಕೊಂಡೋಗಿ 6 ಗಂಟೆಯಿಂದನೇ ಶುರು ಅಂತ ಹೇಳಿದರು. ಸರ್ ಎಲ್ಲ ಆ ಕಡೆಯಿಂದ ಬರ್ತೀವಿ, ನೀವು ಈ ಕಡೆಯೇ ಬನ್ನಿ ಅಂತ. ಅದಕ್ಕೆ ಅವರಪ್ಪ ಈ ಕಡೆಯಿಂದ ಕರ್ಕೊಂಡೋದ್ರು. ನಮ್ಮ ಸ್ವಾಮೀಜಿಗಳಲ್ವ, ನಾವು ಹೋಗಲೇಬೇಕು, ನಮ್ಮ ಮಠದಿಂದ ಹೋಗಿರುವಾಗ ನಾವು ಹೋಗಬೇಕು ಅಂತ ಹೇಳ್ಬಿಟ್ಟು ಅವರಪ್ಪನೂ ಎಲ್ಲರೂ 4 ಗಂಟೆಗೆ ಎದ್ದು ರೆಡಿಯಾಗಿ 5 ಗಂಟೆ 5:15 ಮನೆ ಬಿಟ್ಟು ಹೋದ್ರಪ್ಪ ಮಗಳಿಬ್ಬರು. ಆಮೇಲೆ ನಾವಿಲ್ಲೇ ಮನೆಯೆಲ್ಲ ಪೂಜೆ ಮಾಡಿ ಇಲ್ಲ ಆಂಜನೇಯಂಗೆ ಹೋಗ್ಬಿಟ್ಟು ಬಂದು ಆಮೇಲೆ ಬೆಟ್ಟ ಹತ್ತುತ್ತಾ ಇದ್ದಾರೆ. ಅಪ್ಪ ಮಗಳಿಬ್ಬರು ಬೆಟ್ಟ ಹತ್ತಿದ್ದಾರೆ. ಅವರೆಲ್ಲ ಫಸ್ಟೇ ಹೋಗಿದ್ದಾರೆ, ಮಕ್ಕಳೆಲ್ಲ ಅಲ್ಲಿದ್ದರಂತೆ. ಆಮೇಲೆ ಇವರಿಬ್ಬರು ನೆಟ್ಕೊಂಡು ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಇದು ಹದ್ದಿನಕಲ್ಲು ಆಂಜನೇಯ ಬೆಟ್ಟ ಈ ಥರ ಐತೆ, ತುಂಬ ಚೆನ್ನಾಗೈತೆ. ಇದೊಂದು ಪ್ರವಾಸಿ ತಾಣ ಅಂತಲೂ ಹೇಳ್ಬೋದು, ಅಷ್ಟು ಚೆನ್ನಾಗೈತೆ. ಮೇಲ್ಗಡೆ ಇದು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಊರೊಳಗಡೆ ಎಲ್ಲ ಫುಲ್ ಕಾಣಿಸುತ್ತೆ, ಅಷ್ಟು ಜನ ಬರ್ತಾರೆ. ಇದು ಯಾವಾಗಲೂ ರಶ್ ಇದ್ದೇ ಇರುತ್ತೆ ಈ ಆಂಜನೇಯ ಬೆಟ್ಟದಲ್ಲಿ. ತುಂಬ ಚೆನ್ನಾಗೈತೆ, ನಮ್ಗೆ ತುಂಬ ಇಷ್ಟ. ನಾವು ಹೋಗ್ತಾ ಇರ್ತೀವಿ ಯಾವಾಗಲೂ ಆ ದೇವಸ್ಥಾನಕ್ಕೆ. ಆಗಲೇ ಒಂದು 3 ಸಲ ಹತ್ತಿದ್ದು ನಾವು, ಇವಾಗ ಎಲ್ಲೂ ಹೋಗಿಲ್ಲ. ಇವಳು ಫಸ್ಟ್ ಇದೇನೆ ಹತ್ತಿರೋದು ಅವ್ರ ಅಪ್ಪನ ಜೊತೆ. ಇವಾಗ ಹತ್ತಕ್ಕೆ ಹೋಗೋಳ 11 ವರ್ಷಕ್ಕೆ ಹತ್ತೋದ್ಲೀಗ ಸ್ವಾಮೀಜಿಗಳಿಗೋಸ್ಕರ ಅಲ್ಲಿಗೆ ಹೋದ್ರು. ಎಲ್ಲ ಸ್ಕೂಲಿಂದ ಬಂದಿದ್ರಲ್ವ, ಇವಳು ಇಲ್ಲಿಂದನೇ ಅವ್ರ ಅಪ್ಪನ ಜೊತೆನೇ ಬೆಳಗ್ಗೆನೇ ರೆಡಿ ಮಾಡಿ 5 ಗಂಟೆಲಿ ಕಳಿಸ್ತು. ಹೋದ್ರು ಇಬ್ಬರೂ. ನೋಡ್ರಿ, ಮೆಟ್ಲು ಹತ್ತುತ್ತಿದ್ದಾರೆ. ಈ ಥರನೇ ಮೆಟ್ಲೆಲ್ಲ ಇರೋದು, ಎಲ್ಲ ಥರ ಸಮ ಇಲ್ಲ, ಸ್ವಲ್ಪ ಸಮ ಇದೆ, ಸ್ವಲ್ಪ ಮೆಟ್ಲಿದ್ದಾವೆ, ಹಿಂಗೆ ಹೈಟೆಲ್ಲ ಐತೆ. ಈ ಥರ ಹತ್ತಬೇಕು ಮೆಟ್ಲಿಲ್ಲಿ, ತುಂಬ ಚೆನ್ನಾಗೈತೆ. ಯಾರು ಹೋಗಿಲ್ಲ ಅಂದರೆ ಹದ್ದಿನಕಲ್ಲು ಆಂಜನೇಯ ಬೆಟ್ಟಕ್ಕೆ ಹೋಗಿ ಒಂದು ಸಲ. ಕೋತಿಗಳಿದ್ದಾವೆ, ಇವತ್ತೆಲ್ಲ ಪಟಾಕಿ ಎಲ್ಲ ಹೊಡೋದ್ರಂತಲ್ವ, ಕೋತಿ ಎಲ್ಲ ಹೋಗ್ಬಿಟ್ಟಿದ್ದಾವೆ, ಇವತ್ತಿರಲಿಲ್ವಂತೆ. ತುಂಬ ಚೆನ್ನಾಗೈತೆ. ಹೋಗಿ ನಾವು ಚಿಕ್ಕದ್ರಲ್ಲೂ ಹೆಂಗೆ ಕರ್ಕೊಂಡು ಹೋಗಿರಲಿಲ್ಲ, ದೊಡ್ಡಳಾದಮೇಲೆ ಇವಾಗ ಹೋದ್ಲು. ಅವತ್ತು ಹೇಳಿದರು ಅವರು ಇದು ಮಾಡಿದರು, ಕುಂಭಾಭಿಷೇಕನ ದೇವಸ್ಥಾನ ಕಟ್ಟಿ 12 ವರ್ಷನೋ ಏನೋ ಆಗಿ ಆಂಜನೇಯಂದು ಸ್ವಾಮೀಜಿಗಳನ್ನ ಕರೆಸಿದ್ರವತ್ತ. ಅವಾಗ ಅಲ್ಲಿ ಬಂದಿದ್ದರು. ಅವಾಗ ಹೇಳಿದ್ರು, ಶ್ರಾವಣಕ್ಕೆ ಬರ್ತೀನಿ ನಾನು ಮೆಟ್ಲು ಹತ್ತಕ್ಕೆ, ಆಂಜನೇಯ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು, ಬೆಟ್ಟದ ಮೇಲೆ ಹೋಗೋಣ ಅಂತ. ಅದಕ್ಕೆ ಇವತ್ತು ಬಂದು ಹತ್ತಾ ಇದ್ದಾರೆ ಜನಗಳು. ಸಖತ್ ಜನ ಸಪೋರ್ಟ್ ಮಾಡವ್ರೆ, ಎಲ್ಲರೂ ಹೋಗೋರೆ. ದೇವ್ರುಗಳು ಎಲ್ಲರನ್ನೂ ಕರ್ಕೊಂಡು ಮೇಲೆ ಸ್ವಾಮೀಜಿಗಳು ಹೋಗೋರು. ಇವರೆಲ್ಲ ಹೋದ್ಮೇಲೆ ಆಮೇಲೆ ಸ್ವಾಮೀಜಿಗಳು ಬಂದ್ರಂತೆ. ತುಂಬ ಚೆನ್ನಾಗೈತೆ ಬೆಟ್ಟ. ನೋಡಿ, ಅಪ್ಪ ಮಗಳಿಬ್ಬರೇ ಹತ್ತುತ್ತವ್ರೆ. Let's go. Slowly come. ಇಷ್ಟೊತ್ತು ಹತ್ತಿದ್ರೆ ಬಿಸಿಲಿರೋದಲ್ಲ, ಅದಕ್ಕೆ ಏನು ಮಾಡಿದೆ, ಹಾಯ್ ಫ್ರೆಂಡ್ಸ್. ತಲೆ ಬಾಚ್ಕೊಂಡು ಚೆನ್ನಾಗಿದೆ. ಸ್ವಾಮೀಜಿ ಕುಂತರಲ್ಲಿ ಇಲ್ಲಿ ಹೋಗಿ ಡೇಂಜರ್, ನಿಧಾನಕ್ಕೆ ಬರಬೇಕು, ಓಡ್ಬರಂಗಿಲ್ಲ. ಕೈದಿ ಇಗಳು ಬಾಳೆಹಣ್ಣು ಗಿಡನೇ ತಿಂದಾಕಿರಂಗಿಸಿ. ಇಲ್ಲೇ ಕಲ್ಯಾಣ ಐತಿ ಮೇಲ, ಇಲ್ಲಿ ಆಂಜಿ ಸಂಧ್ಯಾ ಮಂದಿರ. ನೋಡು, ತಾತನಷ್ಟು ವಯಸ್ಸಾಗುತ್ತೆ ನೋಡೋರು.
ನೋಡಿ ನೀನು ಹತ್ತಲ್ವ ಈಗ ಹೆಂಗೆ ಹತ್ತಿದ್ಯಾ ಕೈ ಹಿಡ್ಕೊಂಡು ಸುಮ್ಮನೆ ಕೈ ಒಂದೊಂದೇ ಸ್ಟೆಪ್ ಹೊತ್ತು ಓಡೋಗ್ಬಾರ್ದು, ಓಡ್ರೆ ಸುಸ್ತಾಯಿದ್ಯಾ. ಎರಡು ಸ್ಟೆಪ್ ಹತ್ಬೇಡ, ಒಂದೊಂದೇ ಸ್ಟೆಪ್ ಹಾಕೋ ಕಾಲು. ನೋಡಿ ಹೆಂಗೆ ಕಾಣೋದು ಇಲ್ಲಿ ಕೆಳಗಡೆ ಸೂರ್ಯದೇವ ನೋಡಿ ಮೇಲೆ. ಯಾಕೆ ನೋಡಿಲಿ ನೋಡಿಲಿ ಅವೇನು ಮಾಡ್ದ ನೋಡಿ ನಡಿ 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 ನಿಜಂಗೆ ಅವೇನು ಮಾಡಲ್ಲ, ಆಟ ಆಡ್ತವೆ. ಹಾಂ ಮೇಲೆ ಇಟ್ಕೊಳ್ಳಿ, ಬ್ಯಾಸ್ಗೆ ಬಂದಿತ್ತು ಹೊಡ್ ಬಂದಿದ್ದು ನಿಮಗೆ ಕವರ್ ಮೇಲೆ ಇತ್ತು ಹಿಂಗೆ ಇಟ್ಕೊಂಡು ಇಟ್ಕೊಳ್ಳಿ ಪಕ್ಕದಲ್ಲಿ. ಹೋಯ್ ಓಯ್ ಗಾಂಜಿ ಅವ್ರು ಎಷ್ಟು ನಾವಿಲ್ಲಿ ಮರಿಗಳು ಮರಿ ಹಾಕ್ಬಿಟ್ಟವೆಲ್ಲ. ಏನು ಮಾಡ್ದ? ಇವಾಗೆಲ್ಲ ಫುಲ್ ಹತ್ಕೊಂಡು ಹೋದರು. ಅಲ್ಲಿ ಇದು ಹಾಡೆಲ್ಲ ಹೇಳೋಕ್ಕೆ ಸಂಗೀತ ಕಚೇರಿ ಶುರುವಾಗಿತ್ತು. ಎಲ್ಲ ಕಲರ್ ಹಾಕಿದ್ದಾಳಲ್ಲ ಅವಳು ನಮ್ಮ ಮಗಳು, ಅಲ್ಲಿಗೆ ಹೋಗ್ತಾರೆ ಮಕ್ಕಳಿಂದ. ಅವ್ರ ಸರ್ ಅವರು ಮ್ಯೂಸಿಕ್ ಸರ್ ಅವರು ಆರೆಂಜ್ ಕಲರ್ ಹಾಕಿರೋರು, ಇವರೆಲ್ಲ ಮಕ್ಕಳು ಇಷ್ಟು ಜನ ಹೋಗಿದ್ರಲ್ಲಿ ಆಡೋದಕ್ಕೆ ಕರ್ಕೊಂಡೋಗಿದ್ರು ಮಕ್ಕಳನ್ನ. ಆಡ್ತಾ ಇದ್ದಾರೆ ಮಕ್ಕಳೆಲ್ಲ. ಇವಾಗ ಕೇಳಿಸ್ಕೊಳ್ಳಿ, ಮಕ್ಳಿಗೆ ಒಂದೊಂದು ಖುಷಿ ಅಲ್ವ. ಈ ಥರ ನೋಡಿ, ಇದು ಮೇಲಿರೋದು ಆಂಜನೇಯಂಗೆ ಈ ಥರ ಸುತ್ತಲೂ ಮಾಡಿ ಈ ಥರ ಹಾಕಿದ್ದಾರೆ. ಮತ್ತು ಇವತ್ತೆಲ್ಲ ಕೇಸರಿ, ಹಸಿರು, ಬಿಳಿ ಈ ಥರ ಇಲ್ಲಿ ಮಧ್ಯೆ ಗಂಡುಗಂಬಕ್ಕೆಲ್ಲ ಅಲಂಕಾರ ಮಾಡಿ ಸ್ವಾಮೀಜಿಗಳು ಬಂದು ಧ್ವಜಾರೋಹಣ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ. ಹೋಗಲಿ, ಯಾರು ಹೋಗಿಲ್ಲ ಹೋಗಿ ಆಂಜನೇಯಂಗೆ ತುಂಬ ಒಳ್ಳೇದಿಲ್ಲಿ. ಮೆಟ್ಲು ಹತ್ಕೊಂಡು ಬೆಳಗ್ಗೆನೇ ಹೋಗಿ, ಬಿಸಿಲಲ್ಲೆಲ್ಲ ಹೋಗೋಕ್ಕಲ್ಲ, ಚೆನ್ನಾಗೈತೆ ನೋಡಿ. ನೋಡಿ ಇವಾಗೆಲ್ಲ ಸ್ವಾಮೀಜಿಗಳು ಬಂದು ಎಲ್ಲ ಸೇರ್ಕೊಂಡು ಜನ ಎಲ್ಲ ಎಷ್ಟೊಂದು ಜನ ಹೋಗೋರೆ. ನಿಜ ತುಂಬ ಒಳ್ಳೇದು ಬಿಡಿ, ಈ ಥರ ಮಾಡಬೇಕು. ಸ್ವಾಮೀಜಿಗಳು ಚೆನ್ನಾಗಿ ಮಾಡೋರು. ನಮ್ಮ ಸ್ವಾಮೀಜಿಗಳು ಅಂದರೆ ನಮಗೆ ಭಾಳ ಇಷ್ಟ. ಮಾತ್ರ ಏನೋ ಒಂದು ಹೆಮ್ಮೆ ಈ ಥರ. ಅಲ್ಲಿ ಹಾಡೆಲ್ಲ ಸಂಗೀತ ಕಚೇರಿ ಮಾಡಿ ಅವರೇನೆ ಹಾರ್ಮೋನಿ ಬಾರಿಸ್ತಾ ಇದ್ದಾರೆ, ಇನ್ನೊಬ್ಬರು ಹಾಡು ಹೇಳ್ತವ್ರೆ, ಮುಂದೆ ಮಕ್ಕಳೆಲ್ಲ ಕೂತವೆ. ಆಮೇಲೆ ಜೋರಾಗಿ ಹೇಳ್ತಾ ಇದ್ಲಂತೆ ನಮ್ಮಮ್ಮ.
ಅವಳಿಗೆ ಮೈಕ್ ಕೊಟ್ಬಿಟ್ಟು ಅವಳ ಕೈಲೂ ಹೇಳ್ಸಿದ್ರಂತೆ ಇಬ್ಬರು ಸ್ವಾಮೀಜಿಗಳು ಈ ಕಡೆ ನಿಂತವ್ರಲ್ಲ ಅವರು ನಮ್ಮಮ್ಮನೂ ಇಬ್ಬರು ಹೇಳಿ ಸ್ವಾಮೀಜಿ ನಮ್ಮ ದೊಡ್ಡ ಸ್ವಾಮೀಜಿಯವರು ಹಾರ್ಮನಿ ಬಾರಿಸಿದ್ರಂತೆ ನಿರ್ಮಲಾ ಸ್ವಾಮೀಜಿಯವರು. ಇವರು ಹಾಡು ಹೇಳ್ತಾಯಿದ್ರಂತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ತಮಾಷೆ ಮಾಡ್ಕೊಂಡು ಹಾಡು ಹೇಳ್ಕೊಂಡು ನಕ್ಕೊಂಡು ಈ ಥರ ಒಳ್ಳೆ ತಾಣ ಇದು. ನಿಜ ಮಕ್ಳುಗಳ್ನ ಟ್ರಿಪ್ ಹೋಯ್ತಾರಲ್ವ ಎಲ್ಲ ಕಡೆನೂ, ಅವಾಗ ಇಲ್ಲಿಗೂ ಒಂದು ಪ್ರವಾಸಿ ತಾಣ ಅಂತ ಕರ್ಕೊಂಡು ಹೋಗ್ಬೇಕು ಮಕ್ಕಳನ್ನ. ತುಂಬ ಚೆನ್ನಾಗೈತೆ. ಒನ್ ಡೇ ಟ್ರಿಪ್ ಆದರೆ ತುಂಬ ಚೆನ್ನಾಗೈತೆ. ಕರ್ಕೊಂಡೋಗ್ರಿ ಮಕ್ಳುಗಳ್ನ ರಜದಲ್ಲೆಲ್ಲ. ನೋಡಿ ಈ ಥರ ಮಾಡಿ ಆಂಜನೇಯಂಗೆ ಇಲ್ಲಿ ಗರುಡ ಕಂಬದಲ್ಲಿರೋದು ಎಲ್ಲ ಸ್ವಾಮೀಜಿಗಳೆಲ್ಲ ಪೂಜೆ ಮಾಡೋರೆ. ಅಲಂಕಾರ ಎಲ್ಲ ಇವ್ರು ಮಾಡಿ ಜನಗಳು ಸ್ವಾಮೀಜಿ ಕೈಲಿ ಪೂಜೆ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡೋರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯ ಬುದ್ಧಿ ಕೊಡಲಿ. ಶ್ರಾವಣ ಮಾಸದಲ್ಲಿ ಆಂಜನೇಯ, ರಂಗನಾಥ ಸ್ವಾಮಿ, ಶ್ರೀಹರಿ, ಶನಿದೇವ ಎಲ್ಲರ ಸೇವೆ ಮಾಡಬೇಕು, ತುಂಬ ಒಳ್ಳೆಯದು. ನಾವಿಲ್ಲೇ ಪೂಜೆ ಮಾಡಿಬಿಟ್ಟು ಮನೇಲಿ ಇಲ್ಲೇ ಹೋದೆ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೆ ರಂಗನಾಥ ಸ್ವಾಮಿಗೆ, ಬೆಟ್ಟಕ್ಕೆ ಇದೈತಲ್ಲ ಬಿಳಿ ದೇವಾಲಯದ ಹತ್ರ. ಇವ್ರು ಹೋದ್ರಲ್ಲ, ಎಷ್ಟೊತ್ತಿಗೆ ಬರ್ತಾರೋ ಮನೇಲಿ ಕೀ ಎಲ್ಲ ಬೇಕಲ್ಲ ಅಂದ್ಬಿಟ್ಟು ಕೀ ತೊಗೊಂಡೋದ್ರೆ ಅಂದ್ಬಿಟ್ಟು ಗಾಡಿ ಬೇರೆ ಅವ್ರು ತೊಗೊಂಡೋದ್ರು. ಅದಕ್ಕೆ ನಾನು ಇಲ್ಲೇ ಕೈ ಮುಗ್ದು ಸುಮ್ಮನಾದ. ಚೆನ್ನಾಗಿತ್ತು. ಲೇಟ್ ಆಗಿಬಿಡ್ತು, ಇಲ್ಲಾಂದರೆ ನಾವು ಹೋಗಿವೋ ಅವ್ರನ್ನ ರೆಡಿ ಮಾಡಿ ಕಳಿಸ್ತಾಯಿದ್ದಾಯಿತು. ಮನೇಲಿ ಪೂಜೆ ಎಲ್ಲ ಮಾಡಿರಲಿಲ್ಲ. ಅದಕ್ಕೆ ಮೊದಲನೇ ಶ್ರಾವಣ ಅಲ್ವ, ಮನೇಲಿ ಪೂಜೆ ಮಾಡೋಣ ಅಂಥೇಳಿ ನೀವಿಬ್ಬರೇ ಹೋಗ್ರಿ ಅಂತ ಕಳಿಸ್ತಾ. 5 ಗಂಟೆಗೆ ಹೋದ್ರು ಅವರು. ಈ ಥರ ಎಲ್ಲ ಇದು ಮಾಡೋರು ಮೇಲ್ಗಡೆ ಸಭೆ ಮಾಡಿ ಚೆನ್ನಾಗಿ ಹಾಡು ಹೇಳಿ ಮೈಕು ಭಾಷಣ ಎಲ್ಲ ಮಾಡಿ ಜನಕ್ಕೆ ಕ್ಯಾಮ್ರದವರೆಲ್ಲ ಬಂದಿದ್ರಂತೆ. ಚೆನ್ನಾಗಿ ಮಾಡವ್ರಿ. ಅಲ್ಲಿ ಮುಂದೆ ಕೂತಿದ್ದಾಳೆ ಅವಳು, ಅಲ್ಲ ಹಾಡು ಹೇಳ್ತಾವಳು ನೋಡಿ, ಅಲ್ಲ ಅವಳೆ ಕಾಣಿಸ್ತಿಲ್ಲ ನಿಮ್ಮ ಮುಂದೆ, ಅವಳಲ್ಲಿ ಕ್ಯಾಮ್ರದ ಹತ್ರ. ಒಳ್ಳೆಯದಾಗಲಿ. 106 ವರ್ಷಗಳ ಕಾಲ ನಮ್ಮ ಸ್ವಾಮೀಜಿಯವರು ಹಿಂಗೆ ಬದುಕಲಿ, ರಾಯರು ಒಳ್ಳೇದು ಮಾಡಲಿ ಅಷ್ಟೇ ನಾವು ಹೇಳೋಕ್ಕಾಗೋದು. ನಾವೇನು ಕೊಡೋಕ್ಕಾಗಲ್ಲ, ನಾವು ಅಷ್ಟೊಂದು ದೊಡ್ಡವರು ಅಲ್ಲ. ರಾಯರ ಹತ್ರ ಹೇಳ್ತೀವಿ ಚೆನ್ನಾಗಿರಲಿ, 106 ವರ್ಷಗಳ ಕಾಲ ಸುಖವಾಗಿ ಅಂತ. ಏಕೆಂದರೆ ಎಷ್ಟು ಅಭಿವೃದ್ಧಿ ಮಾಡೋರೆ ಚುಂಚನಗಿರಿನ. ನೋಡಬೇಕು ಅಂದರೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗೈತಿ. ಎಲ್ಲೆಲ್ಲಿಂದ ಬರ್ತಾರೆ, ಯಾವತ್ತೂ ಜನನೇ ಇಲ್ಲ ಅನ್ನೋಂಗಿಲ್ಲ, ಅಷ್ಟು ಜನ ಇದ್ದಾರೆ ಚುಂಚನಗಿರಿಲಿ. ನೋಡಿ ಇವತ್ತು ಜನಗಳು ಇದೆಲ್ಲ ಪಾಂಪ್ಲೆಂಟು ಮತ್ತು ನ್ಯೂಸಲ್ಲೆಲ್ಲ ಅನೌನ್ಸ್ ಮಾಡಿಸಿದ್ರಲ್ವ, ಜನ ಬೇಗ ಹೋಗಿ ಚೆನ್ನಾಗಿ ಎಲ್ಲರೂ ಸಾಥ್ ಕೊಟ್ಟವ್ರೆ ಸ್ವಾಮೀಜಿಯವ್ರಿಗೆ. ಇದೇ ಥರ ಅಭಿಮಾನ ಇಟ್ಕೊಳ್ಳಿ. ಗುರುಗಳ್ನ ಯಾವತ್ತೂ ಬೈಬಾರ್ದು. ಗುರುಗಳ್ನ ಬೈದರೆ ಗುರುಬಲ ಇರಲ್ವಂತೆ. ಚೆನ್ನಾಗಿ ಗುರುಗಳ್ನ ಪೂಜಿಸ್ಬೇಕು, ಆವಾಗ ನಮಗೆ ಇದ್ದೇ ಬುದ್ಧಿ ಆರೋಗ್ಯ ಎಲ್ಲ ಬರುತ್ತೆ. ಒಳ್ಳೆಯದಾಗಲಿ, ಚೆನ್ನಾಗಿರಲಿ, ಎಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀನಿ. ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಸ್ವಾಮೀಜಿಯವ್ರದ್ದು ನಮಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅಲ್ಲಿ ನಮ್ಮ ಮಕ್ಕಳೆಲ್ಲ ಹಾಡು ಹೇಳಿ ಚೆನ್ನಾಗಿ ಮಾಡವ್ರೆ. ಒಳ್ಳೆಯದಾಗಲಿ. ಮಕ್ಳುಗಳಿಗೆಲ್ಲ ಅಷ್ಟೊತ್ತಿಗೆ ಎದ್ದೋಗಿ ಮಕ್ಳುಗಳು ಕೂಡ ಮಾಡಿದ್ದಾರೆ. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ. ಆ ಸ್ವಾತಂತ್ರ್ಯ ಬಂದರೂ ಕೂಡ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ವೇನೋ ಅನ್ನೋ ಥರನೇ ಒಂದೊಂದು ಸಲ ಜೀವನದಲ್ಲಿ ಆಯ್ತೇ ಇರ್ತದೆ. ಅದೇನೋ ಗೊತ್ತಿಲ್ಲ. ಇಷ್ಟು 80 ವರ್ಷ ಆಯ್ತರೂ ಇನ್ನೂ ಒಂದೊಂದು ಸಲ ಸ್ವಾತಂತ್ರ್ಯ ಸಿಕ್ಕಿಲ್ವೇನೋ ಅನ್ನಿಸ್ತದೆ ನೋಡಿದ್ರೆ. ಇರಲಿ ಬನ್ನಿ, ಯಾವತ್ತಾರು ಒಂದಿನ ಸಿಕ್ಕಿದಾಗ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕೈತೆ. ಆದ್ರೂ ಜನಗಳನ್ನ ನೋಡಿದಾಗ ಈ ಥರ ಆಯ್ತದೆ. ಮನೆಗೆ ಬಂದ್ರಿ, ಇವಾಗ 1 ಗಂಟೆ ಮನೆಗೆ ಬಂದ್ರಿ ಇವರು, 1:30ಗೆ. ಅಷ್ಟಾಗಿ ನಾನೆಲ್ಲ ಕೆಲಸ ಮಾಡಿ ಪಾತ್ರೆ ಎಲ್ಲ ತೊಳೆದು ಡಬ್ಬಿಗಳ ಅವರಪ್ಪ ಹೇಳ್ತಾಯಿದ್ರು ಹಿಂಗೆಲ್ಲ ಮಾಡಿದ್ರು, ಹಿಂಗೆ ಬಿಟ್ಟರು. ಆಮೇಲೆ ಕೆಳಗಡೆ ಬಂದು ಆಂಜನೇಯ ಅಂತೆಲ್ಲ ಹಾಡು ಹೇಳೋದ್ಲಂತೆ. ಅಲ್ಲಿ ಹೂನಾರ ಹಾಕಿ ಮತ್ತು ಡಬ್ಬಿಗಳಿಗೆಲ್ಲ ಸಾಮಾನು ಹಾಕೋಣ ಅಂತ ಇಟ್ಟಿದೆ. ಹೂನಾರ ಎಲ್ಲ ಹಾಕಿ ಅವಳಿಗೆ ಇದು ಮಾಡಿದ್ದಾರೆ. ಹಣ್ಣು ಎಲ್ಲ ಕೊಟ್ಟು ಆಂಜನೇಯನ ಮೇಗ್ಲದ್ದು ಹಾಕಿದ ವಡೆ ಎಲ್ಲ ಕೊಟ್ಟು 100 ರೂಪಾಯಿನ ಪೂಜಾರಪ್ಪ ಅವರು ಕೊಟ್ರಂತ ಅವಳಿಗೆ. ಹಣ್ಣು, ಹೂವು, ಬಾಳೆಹಣ್ಣು, ಹೂನಾರ ಎಲ್ಲ ಹಾಕಿ ಅಷ್ಟು ದುಡ್ಡು 100 ರೂಪಾಯಿನೂ ಕೊಟ್ರಂತೆ. ಅದಕ್ಕೆ ಅನ್ನೋದನ್ನು ಮೊದಲನೇದು ದಿವಸ ಸಂಬಳನಿಂದ ಅಂತೇಳಿ ನಾನು ಒಂದು ಕವರ್ಗೆ ಹಾಕಿ ದೇವ್ರ ಮುಂದೆ ಹಾಕಿ ಇಟ್ಟಿದ್ದೀವಿ, ನೆನಪಿಗಿರಲಿ ಅಂತೇಳ್ಬಿಟ್ಟು. ಏನೇ ತರಲಿ ಏನೇ ಮಾಡಲಿ ಫಸ್ಟು ದೇವ್ರ ಮನೆ ಮುಂದೆ ಇಟ್ಟು ನಾವು ಪೂಜೆ ಮಾಡ್ತೀವಿ. ಅವಳಿಗೆ ಬಂದು ಇವಾಗೆಲ್ಲ ಬಟ್ಟೆ ರೆಡಿ ಮಾಡಿಕೊಂಡು ಈಗ ಅಡುಗೆ ಮಾಡ್ತಾಯಿದ್ದೆ ನಾನು. ಬನ್ನಿ ಇವತ್ತು ಇಲ್ಲಿಗೆ ಲಾಗ್ ಎಂಡ್ ಮಾಡ್ತೀನಿ. ಪಾತ್ರೆ ಎಲ್ಲ ತೊಳೆದು ಜೋಡಿಸಿ ಡಬ್ಬಿಗಳನ್ನೆಲ್ಲ ಇಷ್ಟು ಕೆಲಸ ಆಯಿತು ಫ್ರೆಂಡ್ಸ್. ಥ್ಯಾಂಕ್ ಯು.